ನನ್ನ ಅಭಿನಂದನೆಗಳು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೇ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸ್ವತಂತ್ರ ಬಂದು 72 ವರ್ಷ ಆಗಿದೆ. ಇವತ್ತು ನನ್ನ ಅಕ್ಕ ಹೇಳ್ತಾ ಇತ್ತು, ಅದು ಯಾವುದೋ ಸೊಪ್ಪು ಏನಕ್ಕ ಸೊಪ್ಪು, ಗೋಣಿ ಸೊಪ್ಪು ಹುಳಿಕಾಳು ತಿನ್ಕೊಂಡು ಬದುಕ್ತಾ ಇದ್ವಿ ಅಂತ. ಈ ಅಕ್ಕ ಹೇಳ್ತಾ ಇತ್ತು ಕೆಂಪು ಜೋಳ ತಿನ್ಕೊಂಡು ಬದುಕ್ತಾ ಇದ್ವಿ, ನಮ್ಮ ಬಡತನ ಇತ್ತು ಅಂತ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳು ನೀವು ಹೇಳಿದ್ವಿ. ಆದರೆ ಅಂಬೇಡ್ಕರ್ ಹುಟ್ಟಿ ಇಷ್ಟೆಲ್ಲ ನಮ್ಗೆ ಸಹಾಯ ಮಾಡಿ ಮೀಸಲಾತಿ ಕೊಟ್ಟು ಸೌಲಭ್ಯಗಳು ಕೊಟ್ಟು, ಆ ಸೌಲಭ್ಯಗಳು ಎಲ್ಲಿ ಹೋದ್ವು, ಯಾರು ಹೋದ್ವು, ಯಾರು ತಿಂತಾವ್ರೆ ಅಂತಕ್ಕಂಥದ್ದು ಇವತ್ತು ನಿಗೂಢವಾಗಿದೆ. ಅಕ್ಕ ಏನು ಬರ್ತೀನಿ ಹಂಗಾಗಿ ಇಲ್ಲಿ ನಮ್ಮ ಅಕ್ಕಂದ್ರ ಹತ್ರ ನಾನು ಕೂತಿದ್ದೀನಿ ಭಾಳ ಖುಷಿಯಾಗಿ. ನಾನು ಬಡತನ ನೋವುಗಳನ್ನ ಅನುಭವಿಸ್ತಿದ್ದವನೆ, ಹೊಟ್ಟೆ ಹಸಿವು ಬಾಧೆಗಳನ್ನ ನೋಡಿ ಬಂದಂಥವನೆ. ಇವತ್ತು ನಾನು ಇಲ್ಲಿ ನಮ್ಮ ನೀಲಕಂಠನ ಮನೆಗೆ ಬಂದಿದ್ದೆ. ನೀಲಕಂಠನ ನಮ್ಮ ಸಂಬಂಧ 30-35 ವರ್ಷ ಸಂಬಂಧ. ಆವಾಗ ಇನ್ನೂ ನಾವು ಚಿಕ್ಕ ಹುಡುಗರು ಓದ್ತಾ ಇದ್ವಿ. ಆದರೂ ಇಲ್ಲಿ ಬಂದಾಗ ಈ ಕಡೆ ಅವರ ಮನೇಲಿ ಊಟ ಮಾಡಿ ಇಲ್ಲೇ ಉಳ್ಕೋತಾ ಇದ್ವಿ. ನಮ್ಮ ಫ್ಯಾಮಿಲಿಗಳೆಲ್ಲ ಬಂದು ಅಲ್ಲೇ ಮಲ್ಕೋತಾ ಇದ್ವಿ. ಇವತ್ತು ಭಾಳ ದಿವಸ ಆದಮೇಲೆ ಇಲ್ಲಿ ಬಂದಿದ್ದೀನಿ. ಊಟ ಒಳ್ಳೆ ಊಟ, ಮುದ್ದೆ ಊಟ ಮಾಡಿದೆ. ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ವೇಸ್ಟ್. ನನ್ನ ಅಕ್ಕದಂಗಿರು ನನ್ನ ಅಂತಮ್ಮಂದ್ರೆ ಏನು ಮಾಡ್ತಾವ್ರೆ, ಅವ್ರ ಬದುಕೇನು, ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಅಂಬೇಡ್ಕರ್ ಕೊಟ್ಟಿರೋ ಸೌಲಭ್ಯ ಸಿಕ್ಕಿದೆಯಾ, ಸಿಕ್ಕಿದ್ರೆ ಈ ಪರಿಸ್ಥಿತಿಯಲ್ಲಿ ಇರಬೇಕಾಗಿತ್ತಾ? ಯಾಕೆ ಟಾಟಾ ಬಿರ್ಲಾ ಥರ ಆಗದೆ ಹೋಗಿದ್ರು ಒಬ್ಬ ಎಮ್.ಎಲ್.ಎ, ಮಿನಿಸ್ಟ್ರು, ಈ ಥರ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ಅವತ್ತು ಆದರೂ ಇನ್ನೂ ಮಾಸಲು ಬಟ್ಟೆಗಳು, ಹೊಟ್ಟೆ ಹಸಿವಿನ ಬಾಧೆ, ಇರಕ್ಕೆ ಮನೆಗಳಿಲ್ಲ, ರೋಡಲ್ಲಿ ನಿಂತ್ಕೊಂಡು ಪಾತ್ರೆ ತೊಳಿಬೇಕು, ನೀರು ಸರಿಯಾಗಿ ಬರಲ್ಲ, ಸರಿಯಾದ ಸೌಲಭ್ಯ ಇಲ್ಲ, ಕೈ ತುಂಬ ಸಂಬಳ ಇಲ್ಲ, ಕಾಸಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಈ ಮುಖಗಳು ನೋಡಿದ್ರೆ ಗೊತ್ತಾಗ್ತದೆ ಇನ್ನೂ ಬಡತನದಲ್ಲೇ ನಾವು ಇದ್ದೀವಿ ಅಂತ. ಆದರೆ ಅಕ್ಕರಿಗೆ ಕೇಳಿದಾಗ ಅಂಬೇಡ್ಕರ್ ಗೊತ್ತಾ ಅಂದಾಗ, ನನಗೆ ಅಂಬೇಡ್ಕರ್ ಗೊತ್ತಿಲ್ಲ. ಆದರೆ ಅವರು ಅನ್ನ ತಿಂತಾ ಇರೋದು ನಾವು, ಅವ್ರ ಹೆಸರು ಹೇಳ್ಕೊಂಡೆ ನಾವು ಬದುಕ್ತಾ ಇದ್ದೀವಿ, ಅವ್ರಿಗೆ ಗೊತ್ತಿಲ್ವ ನಮಗೆ ಅಂತ ಅಕ್ಕನೂ ಹೇಳಿದ್ರು. ಭಾಳ ಖುಷಿ ಆಯಿತು. ಆದರೆ ಅಂಬೇಡ್ಕರು ವಿಷ ಕುಡಿದ್ರು, ನಮ್ಗೆ ಅಮೃತ ಕೊಟ್ಟರು. ಈ ಅಮೃತ ಯಾರು ಕುಡಿತಾವ್ರೆ, ಯಾರಿಗೆ ಹೋಗ್ತಾ ಇದೆ? ಇವತ್ತು ಈ ಅಮೃತ ಎಲ್ಲ ಕುಡಿತಾರೆ ಯಾರು? ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ IAS, IPS, IRS, IFS ಡಾಕ್ಟ್ರುಗಳು. ಹಂಗಂದ್ರೆ ಏನಂತೂ ನಿಮ್ಗೆ ಗೊತ್ತಿಲ್ಲ. IAS, IPS, IRS ಅಂದರೆ ಅಂಥ ಬಡತನ, ಅಂಥ ಅನಕ್ಷರಸ್ಥ, ವಿದ್ಯಾಭ್ಯಾಸ ಇಲ್ಲ ನಿಮಗೆ, ಇನ್ನೂ ಇದೇ ಸ್ಥಿತಿಲಿದ್ದೀರಿ. ಈ ಸ್ಥಿತಿಗೆ ಕಾರಣಕರ್ತರು ಮೇಲ್ಜಾತಿಗಳಲ್ಲ. ನಮಗೆ ಈ ಸ್ಥಿತಿ ಕಾರಣಕರ್ತರು ಯಾರಪ್ಪ ಅಂತಂದರೆ ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, MLAಗಳು, MP ಗಳು. ಇವರು ನಮ್ಮ ಶತ್ರುಗಳು. ಯಾಕೆ ಶತ್ರುಗಳು ಅಂತ ನಾನು ಕರಿತೀನಿ ಅಂತಂದರೆ, ಅಂಬೇಡ್ಕರ್ ಕೊಟ್ಟಿರೋ ಸೌಲಭ್ಯಗಳು ತಲುಪಿದ್ರೆ ನಿಮ್ಮ ಪರಿಸ್ಥಿತಿ ಈ ಥರ ಇರ್ತಾ ಇರಲಿಲ್ಲ. ನೀವು ಓಲ್ಡ್ ಮನೇಲಿ ಇರ್ತಾಯಿದ್ರಿ, ದೊಡ್ಡ ಮನೆಗಳಲ್ಲಿ ಇರ್ತಾಯಿದ್ರಿ, ಒಳ್ಳೆ ವಾಸ ಮಾಡ್ತಾಯಿದ್ರಿ, ಕಷ್ಟ ಇರ್ತಾ ಇಲ್ಲ. ಅಕ್ಕ ನೋಡಿ ಈ ಪರಿಸ್ಥಿತಿಲಿ ಕೂತವಳೆ, ಆ ಅಕ್ಕ ಆ ಪರಿಸ್ಥಿತಿಯಲ್ಲಿ ಕೂತವಳೆ, ಆ ಅಕ್ಕ ಕೂತ್ಕೊಂಡ್ರೆ ಆಗಲ್ಲ, ನೀವು ಕೂತ್ಕೊಂಡು ಕಷ್ಟ ಆಗ್ತದೆ ಅಂತ ಮೇಲೆ ಕೂರಿಸಿದ್ದೀವಿ. ಇವತ್ತು ಈ ಪರಿಸ್ಥಿತಿಗೆಲ್ಲ ಕಾರಣ ನಾವು ಯಾರನ್ನೋ ದೂಷಿಸಬೇಕಾಗಿಲ್ಲ, ಮೇಲ್ಜಾತಿಗಳು. ಅಂಬೇಡ್ಕರ್ ಕೊಟ್ಟಿದ್ದ ಸೌಲಭ್ಯಗಳು ನೇರವಾಗಿ ನಿಮ್ಗೆ ತಲುಪಿದ್ರೆ ಯಾರಿಗೂ ಈ ಪರಿಸ್ಥಿತಿ ಬರ್ತಾ ಇಲ್ಲ ಏನಕ್ಕ. ಹಾಗಾಗಿ ಈ ಪರಿಸ್ಥಿತಿ ಬಗ್ಗೆ ನಾನು ಇಡೀ ದೇಶ ಸುತ್ತಾ ಇದ್ದೀನಿ. ಇಡೀ ದೇಶ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಹೋಗ್ತೀನಿ. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಈ ನೋವುಗಳನ್ನು ನಾನೂ ಅನುಭವಿಸೋದ್ರಿಂದ ನೀವು ಹಾಕೋ ಚೇರ್ಗಳು ಹಾಕೋಕ್ಕೆ ಶುರು ಮಾಡಿದ್ರಿ. ಒಂದೊಂದು ಮನೆಯಿಂದ 2 ಚೇರ್, ಒಂದೊಂದು ಚೇರ್ ತಂದು ಚೇರ್ ಮೇಲೆ ಕೂತ್ಕೊಳ್ಳೋದು ನಮಗೆ ಒಬ್ಬ ಕೂತ್ಕೊಳ್ಳೋದಲ್ಲ ಇಂಪಾರ್ಟೆಂಟ್. ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮ ನೋವುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮನ್ನು ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ. ಪ್ರಶ್ನೆಗಳಂದರೆ ದೊಡ್ಡ ದೊಡ್ಡ ಪ್ರಶ್ನೆಗಳೇನಲ್ಲ, ನೋವಿನ ಪ್ರಶ್ನೆಗಳು. ಅಕ್ಕನ ಕೇಳಿದಾಗ ಹೇಳಿಲ್ವಾ ಅಂಬೇಡ್ಕರ್ ಅಂದರೆ ನಮ್ಗೆ ಗೊತ್ತಿಲ್ಲ ಸಾಧ್ಯನ. ಅಂಬೇಡ್ಕರ್ ಮೇಲೆ ಪ್ರಾಣ ಎತ್ಕೊಂಡಿದ್ದೀವಿ. ಅಂಬೇಡ್ಕರ್ ಯಾರೋ ನಿಮ್ಗೆ ಗೊತ್ತಿಲ್ಲ. ಅಂಬೇಡ್ಕರ್ ಯಾವ ಊರಾಗ ಹುಟ್ಟಿದ್ರು ಗೊತ್ತಿಲ್ಲ, ಯಾವ ಜಾತಿಯವ್ರಿಗೆ ಗೊತ್ತಿಲ್ಲ, ಯಾವ ಭಾಷೆ ಮಾತಾಡ್ತಾ ಇದ್ರು ಗೊತ್ತಿಲ್ಲ. ಆದರೆ ಅಂಬೇಡ್ಕರ್ ಅನ್ನೋದು ದೊಡ್ಡ ಶಕ್ತಿ ನಮಗೆ. ಆ ಶಕ್ತಿ ಯಾಕೆ ಬಂತು? ಅವ್ರು ಕೊಟ್ಟಂಥ ಅವಕಾಶಗಳನ್ನು ನಮಗೆ ತಲುಪಿಸಿದ್ರು ನಮಗಿನ್ನೂ ತಲುಪಲಿಲ್ಲ. ಅವ್ರು ಕೊಟ್ಟಂಥ ಮೀಸಲಾತಿ ನಮ್ಗಂಟ ಬಂದಿಲ್ಲ. ಯಾರ್ಯಾರು ಶ್ರೀಮಂತರಾಗವರು ನಮ್ಮಲ್ಲೇ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅವರೇ ತಿನ್ಕೊಂಡು ಹೋಗಿದ್ದಾರೆ. ಇವನ್ನ ಕೆಳಗಡೆ ಇರೋರಿಗೆ ಎಲ್ಲಿ ತಲುಪಿದೆ? ಅವ್ರು ಕೆಳಗಡೆ ನೀರು ಹರಿಬೇಕು ಯಾವತ್ತೂ. ಅವ್ರೇನು ಮಾಡಿದ್ದಾರೆ? ಗೋಡೆ ಕಟ್ಟಿಬಿಟ್ಟಿದ್ದಾರೆ. ಗೋಡೆ ಕಟ್ಟಿ ಆ ನೀರನ್ನು ಮೇಲಕ್ಕೆ ಕಳಿಸ್ತಾರೆ, ಕೆಳಗಡೆ ನೀರು ಹೋಗ್ತಾ ಇಲ್ಲ. ಕೆಳಗಡೆ ನೀರು ಬಂದಿದ್ರೆ ನಿಮ್ಮ ಗಂಟೆ ಬರೋದು. ಇವತ್ತೇನಿದ್ರು ದೊಡ್ಡ ದೊಡ್ಡ ಕಾಲೋನಿಗಳಲ್ಲಿ, ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿ ಎಲ್ಲ ಉಳ್ಕೊಂಡಿದೆ. ಹಂಗಾಗಿ ಇವತ್ತು MLA ಆಗಿರೋಂಥವ್ರು, ಮಿನಿಸ್ಟ್ರಿಗಳಾಗಿರೋಂಥವ್ರು, ನಮ್ಮಲ್ಲೇ ಮೇಲೆ ಬಂದಿರೋಂಥವ್ರು ಅವರೇ ಅದರ ಎಲ್ಲ ಸುಖಗಳನ್ನು ಅನುಭವಿಸ್ತಾರೆ. ಈ ಪರಿಸ್ಥಿತಿಗಳ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕು, ನಿಮ್ಮ ವಿಚಾರಗಳು ತಿಳ್ಕೋಬೇಕು ಅನ್ನೋದು ಆಸೆ. ಅಕ್ಕ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಗೊತ್ತಿದೆ ಅಂದರೆ ಗೊತ್ತಿದ್ರೆ ಪರಿಚಯ ಇಲ್ಲದಿದ್ರು ಅವ್ರ ಹೆಸರು ಕೇಳಿದಿರಿ, ಅವ್ರ ಫೋಟೋ ನೋಡಿದಿರಿ,
ಅವ್ರು ನಮಗಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸಿದೆ. ಆ ವಿಷಯದಲ್ಲಿ ನೀವೇನಂತೀರಿ ಅಕ್ಕ? ನೀನು ಹೇಳಕ್ಕ ಹೇಳಕ್ಕ ಇಲ್ಲ ಮಾತಾಡೋದು ಬಲ್ತಾ ಇದೆ ಅಂತಂದಾಗ ಅಕ್ಕ ಶುರು ಮಾಡಿದ್ಲು, ನಿಮ್ಗೆ ಕೆಂಪು ಜೋಳ ಗೊತ್ತಾ, ತಿಂದಿದ್ರ ನೀವು ಅಂತ ಒಂದು ಮಾತು ಅಕ್ಕನ ಆಗ್ಲೇ ಹೇಳಿದ್ರು. ಅಂಬೇಡ್ಕರು ನಮ್ಮ ಅವರಿಂದ ನಾವು ಅಂಬೇಡ್ಕರಿಂದ ನಾವು ಬದುಕಿದ್ದೀನಿ. ನಮ್ಮ ಅಪ್ಪ ಬರ್ಲಾಗಿ ಜನಕ ಅನುಕೂಲ ಮಾಡಿದ್ರು, ಅವರೇ ನಮ್ಮ ಅಪ್ಪಗೆ ಹೇಳ್ದಂದ್ರೆ ಹೇಳ್ದಿ ಕಂಡದ್ ಹೇಳ್ದಿ ನಾನು ಕಂಡದ್ ಅವರಿಂದ ನಮ್ಗೆ ಮುಂದೆ ಅವರಿಂದ ಅನ್ನ ತಿಂತ ಇದ್ದೀವಿ, ಅವರಿಂದ ಅವ್ರ ತಿಂತಾವಿ, ಅಂಬಡಿಗಳಿಂದ ನಮ್ಮ ಜೀವನ ಮಾಡ್ತಾವಿ, ಅವರೇ ನಮ್ಗೆ ಊಟ ಕೊಡ್ತಾ ಇರೋದು. ಈಗ ಅಕ್ಕಿ ಕೊಡ್ತಾ ಇರೋದು ಅವರಿಂದ ನಮ್ಗೆ ಜೀವನ ಕೊಡ್ತಾ ಇರೋದು, ಅವರಿಂದ ನಮ್ಗೆ ಅನ್ನ ಕಾಣ್ತಾರೆ ಸರ್, ಅಷ್ಟೇ. ಇನ್ನೇನು ದುಡ್ಡು ಕಾಸು ಏನು ಕೊಡ್ತಾ ಇಲ್ಲ, ಅಕ್ಕಿ ಕೊಡ್ತಾವ್ರ, ಬೆಳೆ ಕೊಡ್ತಾವ್ರ, ಅದೇ ನಾವು ಉಣ್ತಾ ಇರೋದು. ಇನ್ನು ಅದು ಬಿಟ್ರೆ ದುಡ್ಡು ಕಾಸು ಕೊಟ್ಟು ಮನೆಗಿನ ಕಟ್ಕೊಳ್ಳಿ ಅಂತ ಏನು ಕೊಡ್ತಾ ಇಲ್ಲ. ಸೊಸೈಟಿ ನಮ್ಮ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರಿ, ಅವ್ರು ಕೊಟ್ಟಂಥ ಅವಕಾಶಗಳಿಂದ ನಾವು ಮಾಡ್ತೀವಿ ಅಂತ. ಆದರೂ ಬಡತನದಲ್ಲಿ ಇದ್ದಾರೆ, ಅವ್ರು ಅಂಬೇಡ್ಕರ್ ಹೆಸರು ಹೇಳ್ತಾರೆ. ಆದರೆ ಶ್ರೀಮಂತರು ನಮ್ಮಲ್ಲಿ ಆಗೋರಲ್ಲ, ಮೇಲೆ ಹೋಗೋರಲ್ಲ, ದೊಡ್ಡ ದೊಡ್ಡ ಬಂಗ್ಲೆಗಳು ವಾಸ ಮಾಡ್ತಾರಲ್ಲ, ಅವ್ರಿಗೆ ಅಂಬೇಡ್ಕರ್ ಯಾರು ಅಂತಲೇ ಗೊತ್ತಿರಲ್ಲ, ಬಾಧೆಗಳು ಗೊತ್ತಿಲ್ಲ. ಅಂಬೇಡ್ಕರ್ ವಿಚಾರ ಬಂದಾಗ ನೀವು ಎಷ್ಟು ಪ್ರೀತಿಸೋದಕ್ಕೆ ನಿಮ್ಮ ಹೃದಯದಲ್ಲಿ ಅವ್ರ ಭಾವನೆಗಳನ್ನು, ಅವ್ರ ವಿಚಾರಗಳನ್ನ ಎಷ್ಟು ತುಂಬನೇ ಮನಸ್ಸು ತುಂಬಿಕೊಂಡಿದ್ದೀರ ಅನ್ನೋದಕ್ಕೆ ಇದು ಸಾಕ್ಷಿ. ಅಕ್ಕ ನೀನೇನಾದರೂ ಹೇಳ್ತೀಯಾ? ಅಕ್ಕ ನಿನ್ನ ಹೆಸರೇನು? ಲಕ್ಷ್ಮಕ್ಕ ಈಗ ಒಂದೆರಡು ಮಾತಾಡ್ತಾರೆ, ನೀವು ಕೊಡ್ತೀನಿ. ನಾವು ಅಂಬೇಡ್ಕರ್ ನಮ್ಗೆ ಗೊತ್ತು, ಆದ್ರೆ ನಾವು ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀವಿ. ಅವ್ರ ಹೆಸರು ಹೇಳ್ಕೊಂಡು ಬೇಕಾದಷ್ಟು ಇದನ್ನ ಕೊಡ್ತಾ ಇದ್ದಾರೆ ನಮ್ಗಳಿಗೆ, ಏನೋ ಮೀಸಲಾತಿಗಳನ್ನ. ಆದ್ರೆ ಅದು ಯಾವುದು ನಮ್ಗಳಿಗೆ ಸಿಗ್ತಾ ಇಲ್ಲ. ಲೋನ್ಗಳು ಕೊಡ್ತಾವ್ರೆ, ಲೋನ್ಗಳು ನಮ್ಗೆ ಸಿಗ್ತಾ ಇಲ್ಲ. ಒಂದ್ ಲೋನ್ ಹೋಗ್ಬೇಕು ಅಂದ್ರೆ 12 ಸತಿ ತಿರುಗಿದ್ರು ಅದು ನಮ್ಗೆ ಆಗ್ತಾ ಇಲ್ಲ. ಈ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಹೋಗ್ತೀವಿ, ಏನೋ ಒಂದು ಲೋನ್ ಕೊಡ್ತಾರೆ ಅಂತ ಅಲ್ಲಿ ಗಂಟೆ ಹೋಗ್ತೀವಿ, ಅಲ್ಲಿ ಒಂದು 12 ಕಾನೂನು ಕೇಳ್ತಾರೆ. ಆ ಕಾನೂನುಗಳು ನಮ್ಮ ಕೈಲಿ ಒದಗಿಸಕ್ಕಾಗಲ್ಲ, ನಾವು ಹಿಂದಕ್ಕೆ ಬರ್ತೀವಿ. ಬಡವ್ರು ನಾವ್ ಎಲ್ಲಿಂದ ಎಲ್ಲಾನು ಹುಡಿಕೊಂಡು ಹೋಗೋದು. ಇದು ಅಕ್ಕ ಲಕ್ಷ್ಮಕ್ಕ ಮಾತಾಡಿದಂಥ ಮಾತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮೀಸಲಾತಿಯನ್ನ ನಮಗಂತ ಸಿಗ್ತಾ ಇಲ್ಲ, ಅದು ಇರೋರೇ ತಿಂತಾ ಇದ್ದಾರೆ. ನಮ್ಮ ನೋವುಗಳನ್ನ ಕೇಳೋರು ಯಾರಿದ್ದಾರೆ, ನಮ್ಮ ಬಗ್ಗೆ ಮಾತಾಡೋರು ಯಾರಿದ್ದಾರೆ? ನಮ್ಮ ಹೆಸರು ಹೇಳ್ಕೊಂಡೇ ಇರ್ತಕ್ಕಂಥ MLAಗಳು, MP ಗಳು, ಮಿನಿಸ್ಟ್ರುಗಳು ಅವರು ಅವ್ರ ಮಕ್ಕಳನ್ನ ಚೆನ್ನಾಗಿ ಸುಧಾರಿಸ್ಕೊಂಡಿದ್ದಾರೆ. ನಮ್ಗಂಟ ನಮ್ಮ ಕಷ್ಟಗಳು ಕೇಳೋರು ಇಲ್ಲ ಅಂತಕ್ಕಂಥ ಒಂದು ಒಟ್ಟಾಭಿಪ್ರಾಯನ ಲಕ್ಷ್ಮಕ್ಕ ಹೇಳಿದ್ದಾರೆ. ಎಲ್ಲರ ನೋವುಗಳನ್ನು ನಾನು ಕೇಳಿದ್ದೇನೆ. ಇದು ಮಾತಾಡೋರು ಭಾಳ ಜನ ಮಾತಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಅಂತಿಮವಾಗಿ ಒಂದು ಮಾತನ್ನು ನಾನು ಹೇಳಿ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತೇನೆ. ನನ್ನ ತಂಗಿ ಮಾತಾಡೋದನ್ನು ಕಾಯ್ತಾ ಅಲ್ಲ, ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನ ನಾವು ಮಾತ್ರ ಮಾತಾಡ್ತಾ ಇದ್ದೇವೆ. ಅವ್ರು ಕೊಟ್ಟಂಥ ಮೀಸಲಾತಿಯನ್ನು ಕೆಲವೇ ಶ್ರೀಮಂತರು ತಿಂತಾ ಇರೋದು ತಪ್ಪು. ಆ ಮೀಸಲಾತಿ ಇಲ್ಲಿ ಬರಬೇಕು, ಈ ಮನೆಗಳಿಗೆ ಅಂತ ತಲುಪಬೇಕು. ಅಂಬೇಡ್ಕರ್ ಕೊಟ್ಟಿರುವಂಥ ಇಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ, ಅದು ಈ ಮನೆಗಳಿಗೆ ತಲುಪಿ ನಿಮಗೊಂದು ಮುಖದಲ್ಲಿ ಎಲ್ಲೋ ಒಂದು ಕಡೆ ಸಂತೋಷ, ಕಾಂತಿ ಬರಬೇಕು ಅಂದರೆ, ನಿಮ್ಮ ಮುಖದಲ್ಲಿ ನಗು ಬರಬೇಕಂದ್ರೆ ಆ ಸೌಲಭ್ಯ ಸಿಗುತ್ತೆ. ಲಕ್ಷ್ಮಕ್ಕ ನೋಡಿ ಮುಖ ತಪ್ಪಿಗೆ ಸೋಡಾ ಕೂತಿದ್ದಾರೆ. ಕಾರಣ ಏನು? ನನ್ನ ಪರಿಸ್ಥಿತಿ ಹಿಂಗಿದೆಯಪ್ಪ, ನನಗೆ ಯಾರು ನೋಡೋರು, ನಮ್ಮನ್ನು ಕೇಳೋರು ಯಾರು? ನಿಮ್ಮ ಥರ ಹಿಂಗೆ ಕೂತ್ಕೊಂಡು ಮಾತಾಡೋದು ಇಲ್ಲ. ಇವತ್ತು ಫಸ್ಟ್ ಸಾರಿ ನಿಂತು ಮಾತಾಡ್ತಾರೆ. ಈಗ ಹಂಗಾಗಿ ಈಗ ಅಕ್ಕ ದಿನ ಸರು ಈಗ ಭಾಗ್ಯಕ್ಕ ಸಂಘ ಪಂಗ ಅಂತ ಸೇರ್ಕೊಂಡು ಹೋಗ್ತೀವಿ, ತಿರುಗ್ತೀವಿ 16 ಸತಿ, ಅದು ಸಿಕ್ಕಲ್ಲ. ಈಗ ನಾವು ಆ ಕಡೆ ತಿರುಗತ್ ನಿಂತ್ಕೊಂಡ್ರ ನಮ್ಮ ಹೊಟ್ಟೆಪಾಟ್ ನಡೆಯಲ್ಲ. ಬೆಳಿಗ್ಗೆ ಹೋದ್ರೆ ಸಂಜೆ ಹೋಗಿ ಬರ್ತೀವಿ, ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತೀವಿ. ನಾವು ಆ ಕಡೆ ಈ ಕಡೆ ತಿರುಗತ್ ನಿಂತ್ಕೊಂಡ್ರೆ ನಮ್ಮ ಹೊಟ್ಟೆಪಾಟ್ ನಡೆಯಲ್ಲ. ಭಾಗ್ಯಕ್ಕೆ ಹೇಳ್ತಾ ಇರೋದು, ಕೆಲವು ಸಂಘಟನೆಗಳಿದ್ದಾವೆ, ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಹೋರಾಟ ಮಾಡಿಸ್ತಾರೆ, ಸುತ್ತಾಡ್ತೀವಿ. ಅದ್ರ ಮನೆಗೆ ಬಂದರೆ ನಮ್ಮ ಮನೆ ಕಷ್ಟನ ಕೇಳೋರಿರಲ್ಲ. ನಾವು ಆ ಕಷ್ಟಗಳನ್ನ ಪಟ್ಟು ಮೇಲೆ ಬರಬೇಕಾದ ಪರಿಸ್ಥಿತಿ ಇವತ್ತು ಇದೆ. ಈ ಪರಿಸ್ಥಿತಿ ಮಧ್ಯೆ ನಮ್ಮ ಬದುಕು ಇದೆ ಅಂತಕ್ಕಂಥ ಮಾತನ್ನು ಭಾಗ್ಯಕ್ಕರು ಹೇಳಿದ್ದಾರೆ. ಅಕ್ಕ ಏನೋ ಮಾತಾಡಕ್ಕೆ ಕೊಟ್ಟಿದ್ರು, ನಾನು ಮಾತಾಡ್ತೇನೆ. ಇವತ್ತು ಈ ಪರಿಸ್ಥಿತಿಗಳ ಮಧ್ಯೆ ನೀವು ಇನ್ನೂ ಮಾತಾಡ್ತೇನೆ.
ಇವತ್ತು ಇಂಥ ಪರಿಸ್ಥಿತಿಗಳು ಇನ್ನು ಮುಂದೆ ಹಿಂಗೆ ಆಗಬಾರ್ದು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸೌಲಭ್ಯಗಳು ನಮ್ಮವರಿಗೆ ತಲುಪಬೇಕು ಅನ್ನೋದು ನನ್ನ ಆಸೆ ಇದೆ. ಆ ಆಸೆಯನ್ನು ಮತ್ತಷ್ಟು ಮಾತಾಡೋಣ. ಇದೊಂದು ಬ್ರೇಕ್.